ಭಾವ ಅನ್ನೋದು ಎಲ್ಲಿ ಇಲ್ಲ. ಆತ್ಮೀಯತೆಯಿಂದ ಪ್ರೀತಿಯಿಂದ ಹೊಂದಾಣಿಕೆಯಿಂದ ಮಾಡಿದಾಗ ಯಶಸ್ವಿ ಆಗ್ತದೆ. ದಯವಿಟ್ಟು ಮನಸ್ಸು ಮಾಡಿ ಈ ಮಲ್ಲಮ್ಮ ಗುಡಿಯನ್ನ ದಯವಿಟ್ಟು ಮುಂದಿನ ವರ್ಷ ನಾವು ಕಾರ್ಯರೂಪಕ್ಕೆ ತಗೊಂಬರೋಣ ಅಂತೇಳಿ ನಾನು ಕೇಳ್ಕೊಂಡು ಮಲಗಾಣ ಇರ್ಲಿ ಅಂತ ಪದೇ 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 ಒತ್ತಿ ಹೇಳ್ತಾರೆ. ಅದು ಆಗಬೇಕು ಅಂತ ನಮ್ದು ಒಂದು ಆಸೆ. ಗಾಯಕ ಹಾಡಿದ್ರು, ಅವ್ರು ಹಾಡಿದ್ರೆ ನೋಡಿದ್ರೆ ನನಗೆ ಹೆಂಗ ಅನಿಸ್ತಪ್ಪ ಪಿ ವಿ ಶ್ರೀನಿವಾಸರ ನೆನಪಾಕಿತ್ತು ನನಗೆ. ಒಳ್ಳೆ ಅಭಿವೃದ್ಧಿ ಮಾಡಕಂತಾರೆ ಮತ್ತೆ ಜಾತ್ರೆ ಕಮಿಟಿಗೂ ಸಹಕಾರ ಮಾಡ್ಯಾರ. ಗ್ರಾಮ ಯಾವ್ದಾದ್ರು ಇದ್ರೆ ಅದು ಮಲಗಾನ ಗ್ರಾಮ ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೀನಿ. ಬಂದು ಯಾವತ್ತೂ ಋಣಿಯಾಗಿರ್ತೀನಿ, ಅದ್ರ ಬಗ್ಗೆ ಯಾರು ಮಾತಿಲ್ಲ. ಆದ್ರೆ ಎಲ್ಲರೂ ರೀತಿಯಾಗಿ ಗರ್ಸಂಗೆ ಜರವರಾಗಿರ್ಬೋದು ಬಹಳ ಚಂದ ತಿಳಿಸಿ ಹೇಳಿದ್ರು. ಇಲ್ಲಿ ಏನು ಒಟ್ಟರು ಭಾಷಣ ಮಾಡಿದಾರಲ್ಲ ಇದ್ರೊಳಗೆ ಒಂದು ಅರ್ಥ ಐತಿ. ನಮ್ದು ಎಲ್ಲ ಸಮಾಜದಿಂದ ಎಲ್ಲರೂ ಒಕ್ಕಟ್ಟಾಗಿ ಜಾತ್ರೆ ಮಾಡ್ತೀವಿ ರೀ. ಅವತ್ತು ಕಟ್ ಮಾಡಿ 5 ವಾರಗಳನ್ನ ಮಾಡಿ ಕೊನೆಯ ವಾರ ಶುಕ್ರವಾರ ಎನ್ನುವುದೇ ಅದು ಬಸವ ಜಯಂತಿ ನಂತರ ಬರ್ತಕ್ಕಂಥ ಶುಕ್ರವಾರ. ಆ ಶುಕ್ರವಾರ ದಿನ ದೇವಿಯ ಅತ್ಯಂತ ವಿಶೇಷ ಜಾತ್ರೆಯನ್ನು ಎಲ್ಲರಿಗೂ ನೆರವೇರಿಸ್ತಾರೆ. ಗ್ರಾಮದ ಅತಿ ದೊಡ್ಡ ಜಾತ್ರೆಯಲ್ಲೊಂದಾದ ಶ್ರೀ ಗ್ರಾಮ ದೇವತೆಯಾದ ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಗ್ರಾಮದ ಅತಿ ದೊಡ್ಡ ಜಾತ್ರೆಯಲ್ಲೊಂದಾದ ಶ್ರೀ ಗ್ರಾಮ ದೇವತೆಯಾದ ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಸುಕ್ಷೇತ್ರ ಮಲಘಾಣ ಗ್ರಾಮದ ರುದ್ರ ಅವತಾರಿ ಸ್ವರೂಪಿಣಿ ಎಂದು ಹೆಸರುವಾಸಿಯಾದ ಶ್ರೀ ಗ್ರಾಮದೇವತೆ ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2 ದಿನಗಳ ಕಾಲ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಈ ಹಿಂದಿನಿಂದಲೂ ಗ್ರಾಮದ ಗುರು ಹಿರಿಯರು ಹಾಕಿಕೊಟ್ಟಿರುವಂತಹ ಸಂಪ್ರದಾಯದ ಭಕ್ತಿ ಆಚರಣೆ ಇಂದಿನ ಯುವ ಪೀಳಿಗೆಗೆ ತಿಳಿಯಲಿ ಎನ್ನುವ ಆಶಯದಂತೆ ಗ್ರಾಮದಲ್ಲಿ ಪ್ರತಿ 5 ಶುಕ್ರವಾರ ವಾರ ಹಿಡಿಯುವ ಪದ್ಧತಿಯನ್ನ ಕಟ್ಟುನಿಟ್ಟಾಗಿ ಆಚರಣೆ ಮಾಡಿಕೊಂಡು 5ನೇ ಶುಕ್ರವಾರದಂದು ಗ್ರಾಮದ ತುಂಬೆಲ್ಲ ಹೊಳೆ ನೀರನ್ನ ಸಿಂಪಡಿಸಿ ನಸುಕಿನ ಜಾವದಲ್ಲಿ ಮೂಲ ದೇವಸ್ಥಾನದಿಂದ ಗ್ರಾಮ ದೇವತೆಯನ್ನ ಪಾದಗಟ್ಟಿಗೆ ಗಂಗಾ ಸ್ಥಳಕ್ಕೆ ಕರೆದೊಯ್ದು ದೇವಿಗೆ ನಾನಾ ಪೂಜೆಗಳನ್ನ ನೆರವೇರಿಸುವುದರ ಜೊತೆಗೆ ಉಡಿ ತುಂಬುವ ಕಾರ್ಯವನ್ನ ಕೈಗೊಂಡು ಅಲಂಕಾರಗೊಂಡ ದೇವತೆಯನ್ನ ಡೊಳ್ಳು ಹಲಗೆ ಮುತ್ತೈದೆಯ ಆರತಿ ಹಿಡಿದು ಸಾವಿರಾರು ಸಂಖ್ಯೆಯ ಭಕ್ತ ಸಮೂಹದ ಮಧ್ಯದೊಳಗೆ ಗಂಗಾ ಸ್ಥಳದಿಂದ ದೇವತೆಯನ್ನ ಹೊತ್ತು ಮೆರವಣಿಗೆ ಮಾಡುತ್ತಾ ಗ್ರಾಮಕ್ಕೆ ಬರಮಾಡಿಕೊಳ್ಳಲಾಯಿತು. ಸಂಪ್ರದಾಯದಂತೆ ಶ್ರೀ ಗ್ರಾಮ ದೇವತೆ ದ್ಯಾಮವ್ವ ದೇವಿ ಗ್ರಾಮದ ವಠಾರ ಗೌಡ್ರು, ಕುಲಕರ್ಣಿ, ಮೇಡೆಗಾರ ಈ 5 ಮನೆಗೆ ತೆರಳಿ ಆ ಮನೆತನದ ಹೆಣ್ಣು ಮಕ್ಕಳು ಮುತ್ತೈದರಿಂದ ಕೆಂಪು, ಗುಲಾಬಿ, ಹಸಿರು ಬಣ್ಣದ ಪೀತಾಂಬರ, ಸೀರಿ, ಕುಪ್ಪಸ, ಬಂಗಾರ ಬಳೆ, ಹಸಿರು ಬಳೆ, ಬೆಳ್ಳಿ ಖಡ್ಗ, ಮುತ್ತಿನ ದಂಡಿ, ಹಾರ, ಉಡಿ ತುಂಬಿಸಿಕೊಂಡು ಗ್ರಾಮದ ಅಗಸಿ ಹತ್ತಿರದ ಲಕ್ಕಮ್ಮ ದೇವಿ ದೇವಾಲಯಕ್ಕೆ ತಲುಪಿ ಸಕಲ ಭಕ್ತರ ದರ್ಶನಕ್ಕೆ ಪೂಜನೆಯಾಗುತ್ತಾಳೆ. ದೇವತೆ ಮತ್ತೆ 2ನೇ ದಿನ ರುದ್ರ ಅವತಾರದಲ್ಲಿ ಸಕಲ ವಾದ್ಯ ವೈಭವದೊಂದಿಗೆ ಆರತಿಯೊಂದಿಗೆ ಸಾವಿರಾರು ಸಂಖ್ಯೆ ಭಕ್ತರ ಸಮೂಹದೊಂದಿಗೆ ಮೂಲ ದೇವಸ್ಥಾನ ತಲುಪಿ ಮತ್ತೆ ಭಕ್ತರ ದರ್ಶನಕ್ಕೆ ಅಣಿಯಾಗುತ್ತಾಳೆ. ಸಾಯಂಕಾಲ ಸಮಯದಲ್ಲಿ ಗ್ರಾಮದ ಹನುಮಾನ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಓಕುಳಿ ಕಾರ್ಯಕ್ರಮ ಸಹ ಅದ್ದೂರಿಯಾಗಿ ನಡೆಯಿತು. ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ಶ್ರೀ ಕನಕಶ್ರೀ ನಾಟ್ಯ ಸಂಘದ ಕಲಾವಿದರು ಸುಂದರ ಸಾಮಾಜಿಕ ನಾಟಕವನ್ನ ಪ್ರದರ್ಶಿಸಿದರು. ಈ ಸಮಾರಂಭದಲ್ಲಿ ಗ್ರಾಮದ ಪ್ರಮುಖರು, ರಾಜಕೀಯ ಧುರೀಣರು ಭಾಗವಹಿಸಿ ಜಾತ್ರಾ ಮಹೋತ್ಸವದ ಆಚರಣೆ ಕುರಿತು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡು ಜಾತಿ ಭೇದವಿಲ್ಲದೆ ಎಲ್ಲರೂ ಸೇರಿಕೊಂಡು ಖುಷಿಯಾಗಿ ನಗು ನಗುತ್ತಾ ಭಕ್ತಿ ಭಾವದಿಂದ ಜಾತ್ರೆಯನ್ನು ಆಚರಿಸಿ ದೇವಿ ಕೃಪೆಗೆ ಪಾತ್ರರಾದರು. ಸೌಖ್ಯವನ್ನು ಬಯಸಿ ನಮ್ಮೆಲ್ಲರನ್ನು ಕಾಪಾಡುತ್ತಿರುವ ಗ್ರಾಮ ದೇವತೆಗೆ ಹನುಮನಿದು ಶ್ರೀ ಮಾರುತೇಶ್ವರನನ್ನು ಸ್ಮರಿಸಿಕೊಂಡು ನಮ್ಮೂರ ಗ್ರಾಮ ದೇವತೆ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಂತ ಈ ಸುಂದರ ಸಾಮಾಜಿಕ ನಾಟಕದ ಜಾತ್ರೆಗಳು ಯಾಕೆ ಬರ್ತಾವೆ? ಎಲ್ಲರ ಮನಸ್ಸುಗಳನ್ನ, ಎಲ್ಲ ಸಂಬಂಧಗಳನ್ನ ಒಂದು ಮಾಡಿ ಆ ದೇವಿಯ ನಾವು ಸೇವೆ ಮಾಡಲು ಇದೊಂದು ಅವಕಾಶ ಇರ್ತದೆ. ಏನೋ ಕೆಲವು ಚಿಕ್ಕ ಸಮಸ್ಯೆಗಳನ್ನ ನಾವೆಲ್ಲ ಹಿರಿಯರಾದವರು ಯಾರೇ ಆಗಲಿ ಅವರು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ನಾವು ತಿಳುವಳಿಕೆ ಹೇಳಿ ಈ ಸಮಾಜವನ್ನು ತಿದ್ದು ಕೆಲಸ ನಾವೆಲ್ಲ ಮಾಡಬೇಕಾಗಿತ್ತು. ಇವತ್ತಿನ ದಿವಸ ನಿಜವಾಗ್ಲೂ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಎಲ್ಲ ನಮ್ಮ ಕಮಿಟಿಯವರಾಗಲಿ, ಪಂಚಾಯತಿಯವರಾಗಲಿ, ವಿಶೇಷವಾಗಿ ನಮ್ಮ ಯುವಕರಿಗೆ ನಾವು ವಿಶೇಷ ಧನ್ಯವಾದ ಕಮಿಟಿ ವತಿಯಿಂದ ಎಲ್ಲ ಕಾರ್ಯಕ್ರಮ ಎಲ್ಲ ಯಶಸ್ವಿ ಮಾಡಿದ್ರಿ. ನಾಳೆ ಸಹಿತ ಮಾರ್ಗದರ್ಶನ ಹೋಗಾಗಲಿ, ನಾಟಕ ಆಗಲಿ, ನಾರದ ನಾಗಲಿಂಗೇಶ್ವರ ಅಸಮ ಕಾರ್ಯಕ್ರಮ ಆಗಲಿ, ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಮನೆ ಕಾರ್ಯಕ್ರಮ ತಿಳ್ಕೊಂಡು ನಾವು ಮಾಡೋಣ. ನಮ್ಮ ವೈಯಕ್ತಿಕ ಏನೇ ವಿಚಾರ ಇದ್ರು ಜಾತ್ರೆ ಮುಗಿದ ಒಂದು
ದಿವಸ ಒಂದು ಅಕ್ಕ ಮೀಸಲಿಡೋಣ. ಅದಕ್ಕೆ ದಯಮಾಡಿ ನಾ ಎಲ್ಲ ಹಿರಿಯರಲ್ಲಿ ಯುವಕರಲ್ಲಿ ವಿನಂತಿ ಮಾಡ್ತೀನಿ, ಇವೆಲ್ಲ 3 ಕಾರ್ಯಕ್ರಮ ಮುಗಿಯುವವರೆಗೆ ನಾವೆಲ್ಲ ಆತ್ಮೀಯತೆಯಿಂದ ಪ್ರೀತಿಯಿಂದ ಹೊಂದಾಣಿಕೆಯಿಂದ ಮಾಡಿದಾಗ ಯಶಸ್ವಿ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಜಾತ್ರೆ ಯಶಸ್ವಿ ಮಾಡಿದ್ರೆ ಹೆಸರು ನಮ್ಮ ಊರಿಗೆ ಬರ್ತದೆ. ನಾವೇನಾದ್ರೂ ತಪ್ಪತ್ತನೆ ಮಾಡಿದ್ರೆ ನಮ್ಮ ಊರಿಗೆ ಕೆಟ್ಟು ಬರ್ತದೆ. ನಮ್ಮ ಊರಿಗೆ ಹೆಸರು ಕೆಟ್ಟು ಬರ್ತಂದ್ರೆ ನಮ್ಮೆಲ್ಲ ಹಿರಿಯರಿಗೆ ನಮಗೂ ಹೆಸರು ಕೆಟ್ಟು ಬರ್ತದೆ. ಅದಕ್ಕೆ ಊರ ಹೆಸರು ಹೆಂಗ್ ಚಂದ ಉಳಿದದ. ನಾವು ಸುಮಾರು 10 ವರ್ಷದಿಂದ ಎಲ್ಲ ಕಾರ್ಯಕ್ರಮ ಮಾಡ್ತೇವೆ, ನಾಟಕ ಮಾಡ್ತೇವೆ. ಯಾವುದೇ ನಾವು ಫಾರ್ಮಾಲಿಟಿಗೆ ಅರ್ಜಿ ಕೊಡ್ತೀವಿ ಸ್ಟೇಷನ್ಗೆ, ನಾವು ಯಾವತ್ತೂ ಅದೇ ರೀತಿಯಿಂದ ಒಟ್ಟರು ಕೊಡಿ ಒಂದಾಗಿ ಮಾಡೋನು. ಏನೋ ಮನಸ್ಸಿನಲ್ಲಿ ಕೈಗಟ್ಟಿನಿರು ಎಲ್ಲ ಮರೆತು ಒಂದಾಗಿ ಈ ಜಾತ್ರೆನ ಯಶಸ್ವಿ ಮಾಡೋನು. ಎಲ್ಲರಿಗೆ ಆ ಗ್ರಾಮ ದೇವತೆ ಒಳ್ಳೆಯದು ಮಾಡಲಿ. ಏನು ರೈತರಿಗೆ ಏನು ಒಳ್ಳೆ ಬೆಳೆ ಬಂದದ, ಆ ಬೆಳೆಗೆ ಒಳ್ಳೆಯ ದರ ಸಿಗಲಿ. ಮುಂಬರುವ ದಿನದಲ್ಲಿ ಮತ್ತೆ ಒಳ್ಳೆಯ ಮಳೆ ಬೆಳೆ ಸಿಗಲಿ. ರೈತರ ಬಾಳಲ್ಲಿ ನಗು ಮೂಡಲಿ. ತಾಯಂದಿರ ಮನಸ್ಸಲ್ಲಿ ಆನಂದ ತುಂಬಿರಲಿ. ಎಲ್ಲ ಯುವಕರಲ್ಲಿ ಹೊಸ ಚೈತನ್ಯ ತುಂಬಿರಲಿ. ಎಲ್ಲರೂ ಸ್ನೇಹಿತರು ಒಬ್ಬೊಬ್ಬರು ಹೆಗಲಿಗೆ ಹೆಗಲು ಕೊಟ್ಟು ಈ ಗ್ರಾಮದ ಈ ಸಮಾಜದ ಅಭಿವೃದ್ಧಿಗೆ ನಾವು ನೀವೆಲ್ಲ ಒಂದಾಗಿ ದುಡಿಯೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಪರದೆ ಬಾರಿಸಲಿರು ತಂಬೂರಿ ತರುವಲ್ಲದಾಗಿ ನಿನ್ನ ತಂಬೂರಿ ಸ್ವರ ಪರದೆ ಬಾರಿಸಲಿರು ತಂಬೂರಿ. 2 ದಿವಸದಲ್ಲಿ ನಡೆಸಿಕೊಟ್ಟಿದ್ದೀರಿ. ಈ ಒಂದು ಕಾರ್ಯಕ್ರಮ ಮುಂಬರುವ ದಿನ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಗ್ರಾಮ ದೇವತೆ ಆಗಿರ್ಬೋದು, ಮಾರುತೇಶ್ವರ ಆಗಿರ್ಬೋದು, ದೇವರಿಗೆ ನಾವು ಯಾವುದೇ ಸೀಮಿತ ಅಲ್ಲ. ದೇವರು ಎಲ್ಲರಿಗೆ ಬೇಕಾದವನು. ಯಾವುದೇ ದೇವರಿಗೆ ಆ ದೇವರನ್ನು ನಾವು ಯಾವುದಕ್ಕೂ ಸೀಮಿತ ಮಾಡಬಾರ್ದು. ಎಲ್ಲರೂ ಒಂದಾಗಿ ಆ ದೇವರ ಸೇವೆ ಮಾಡುತ್ತಾ ಹೋಗ್ಬೇಕಂತ ವಿನಂತಿ ಮಾಡ್ತಾ, ಮತ್ತೊಮ್ಮೆ ಗ್ರಾಮದ ಈ ವರ್ಷ ಜಾತ್ರೆಯಲ್ಲಿ ಎಲ್ಲ ಗ್ರಾಮದ ಹಿರಿಯರು ಯುವಕರು ತುಂಬಾ ನಮಗೆ ಸಹಕಾರ ಕೊಟ್ಟಿದ್ದಾರೆ. ವಿಶೇಷವಾಗಿ ಗ್ರಾಮ ಪಂಚಾಯತ್ ಅವರು ಇರ್ಬೋದು, ನಮ್ಮೂರ ಯುವಕರು ಇರ್ಬೋದು, ಎಲ್ಲ ಸಮಾಜ ಬಾಂಧವರು ಇದು ನಮ್ಮ ಮನೆ ಜಾತ್ರೆ ಅಂತೇಳಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಕಮಿಟಿಗೆ ಸಹಕಾರ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಕಮಿಟಿ ಪರವಾಗಿ ನಂತರ ಧನ್ಯವಾದ ಮಾಡಲಿಕ್ಕೆ ಬಯಸ್ತೇನೆ. ಹಿರಿಯರು ನಾವೆಲ್ಲ ವೇದಿಕೆ ಮೇಲೆ ಇದ್ದೇವೆ. ವೇದಿಕೆ ಮೇಲೆ ಇದ್ದವ್ರನ್ನ ನೋಡಿ ನಾವು ಮುಂದಿದ್ದವ್ರ ಪಾಠ ಕಲಿಬೇಕು. ನಾವು ಚಿಕ್ಕವರಿದ್ದಾಗ ಮುಂದೆ ಕೊಡ್ತಿದ್ವಿ, ನಮ್ಮ ಹಿರಿಯರೆಲ್ಲ ಮ್ಯಾಲ ಕೊಡ್ತಿದ್ರು. ಹಿರಿಯರ ಮೇಲೆ ಗೊತ್ತಾಗ ಎಲ್ಲರೂ ಒಂದೇ ಮೈಯ ಒಂದು ಸಹೋದರಂತೆ ಇರ್ತೀವಿ. ಈ ಭಾವನೆಯಿಂದ ನಮ್ಮ ಯುವಕರು ಎಲ್ಲ ಸಮಾಜದ ಯುವಕರನ್ನು ವಿನಂತಿ ಮಾಡ್ಕೊಳ್ತೀನಿ, ಮೇಲೆ ಕುಂತಂತ ಹಿರಿಯರು ಏನು ಒಗ್ಗಟ್ಟಿದ್ದೇವೆ, ಇದೇ ಒಗ್ಗಟ್ಟು ನಿಮ್ಮ ಮೇಲೆ ಬಂದಿರೋದ್ರ ಮುಂಚಿನ ಜಾತ್ರೆ ನೀವೆಲ್ಲರೂ ಕೂಡ ಮಾಡಿರೋ ವಿನಂತಿ ಮಾಡ್ಕೊಳ್ತೀನಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಇವರೆಲ್ಲ ಮರೆಯೋಣ. ಮುಂಬರುವ ದಿನಗಳಲ್ಲಿ ಎಲ್ಲರೂ ಸುಖ ಶಾಂತಿ ಪ್ರೀತಿಯಿಂದ ಇರೋಣ. ಜೀವನದಲ್ಲಿ ಹೇಳೋದು ಪ್ರೀತಿ ವಿಶ್ವಾಸ ಒಂದೇ. ದ್ವೇಷ ಸಿಟ್ಟಿನಿಂದ ನಾವು ಏನೋ ಸಾಧನೆ ಮಾಡೋಕ್ಕಾಗಿಲ್ಲ. ಏನೋ ಒಂದು ಕೆಟ್ಟಗಳಿಗೆ ಬರ್ತಾವೆ, ಅವೆಲ್ಲರೂ ನಾವೆಲ್ಲ ಮರೆತು ಒಟ್ಟಾಗಿ ಕೂತು ಏನೋ ಸಮಸ್ಯೆ ಇರಲಿ ಒಟ್ಟರು ಕೂಡೋಣ, ಕುಂತು ಮಾತಾಡಿ ಬಗೆಹರಿಸೋಣ. ಎಲ್ಲರಿಗೂ ಒಳ್ಳೆಯ ಆಗಲಿ ಅನ್ನೋ ಉದ್ದೇಶ ನಮ್ಮದು. ಊರಲ್ಲಿ ಎಲ್ಲರೂ ಚೆನ್ನಾಗಿದ್ರೆ ಊರಿಗೆ ಒಂದು ಹೆಸರು ಬರ್ತದೆ. ನಾವು ಕೆಲವು ವಿಷಯಕ್ಕೆ ಏನೋ ತಪ್ಪು ಮಾಡಿದ್ರು ನಮ್ಮ ಊರಿಗೆ ಕೆಟ್ಟ ಹೆಸರು ಯಾರು ತಗೊಳ್ಬಾರ್ದು. ದಯವಿಟ್ಟು ನಮ್ಮ ಊರೇನು ಒಳ್ಳೆಯ ಹೆಸರು ಕೊಡೋದು, ಈ ಹೆಸರು ನಾವು ಕೊನೆಯ ಉಸಿರೋಗಿ ಉಳಿಸ್ಕೊಂಡು ಹೋಗುವಂತೆ ನಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ನಾಟಕ. ಈ ನಾಟಕದ ಹೆಸರನ್ನ ನಾವು ತಿಳಿದ್ರೆ ಮಾಂಗಲ್ಯ ಮಾರಿದ ಮಗ ಅಂತ ಮಡದಿ ಅಂತ ತಿಳ್ಕೊಂಡು ನಾಟಕದ ಹೆಸರದ. ಮೊದಲು ನಾವು ಏನ್ ಕೇಳ್ತಿದ್ದೇವಪ್ಪ ಅಂತಂದ್ರೆ ನಾಟಕದ ಹೆಸರು ಬೇರೆ ಬೇರೆಯಾಗಿ ಕೇಳ್ತಿದ್ದೇವೆ ನಾವು. ಸಾಮಾಜಿಕವಾಗಿರ್ತಕ್ಕಂಥ ನಾಟಕ, ಐತಿಹಾಸಿಕವಾಗಿರ್ತಕ್ಕಂಥ ನಾಟಕ, ಪೌರಾಣಿಕವಾಗಿರ್ತಕ್ಕಂಥ ನಾಟಕ, ಪಾರಿಜಾತ ಆಗಿರ್ತಕ್ಕಂಥ ನಾಟಕಗಳನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತೆಲ್ಲವೂ ಏನಾಗಿಬಿಟ್ಟವಪ್ಪ ಅಂತಂದ್ರೆ ಕಣ್ಮರೆಯಾಗಿ ಕೇವಲ ಇವತ್ತಿನ ದಿವಸ ಸಾಮಾಜಿಕ ನಾಟಕಗಳೇ ಇವತ್ತಿನ ದಿವಸ ಬರ್ಲಿಕ್ಕೆ ಹತ್ತಾವ. ಮೊನ್ನೆ ಒಂದು ನಾಟಕ ನೋಡಿ ನಾನು ಹೇಳ್ತಿದ್ರು, ನೀ ಬಿಟ್ಟು ನಾ ಬಿಡಂಗಿಲ್ಲ ಅಂತ ಒಂದು ನಾಟಕ ನೋಡಿದೆವು. ಏನಿದ್ರ ಅರ್ಥ ಇವೆಲ್ಲ ಏನಾಗಿರ್ಬೇಕು ಅಂತಂದ್ರೆ ನಾಟಕದ ಹೆಸರನ್ನ ನಾವು ಕೇಳಿದ ತಕ್ಷಣ ಮನುಷ್ಯನಿಗೆ ಒಂದು ತರದ ಆನಂದ ಆಗಿರ್ಬೇಕು. ಇದು ನಾಟಕ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಜೀವನವನ್ನು ಪರಿವರ್ತನೆ ಮಾಡತಕ್ಕಂಥದ್ದು.
ನಾವು ಏನು ಪ್ರತಿನಿತ್ಯ ಮಾಡ್ತಾ ಇದ್ದೀವಿ, ಆಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಏನೇನು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಲ್ಲ ಅದು ಸಾಮಾಜಿಕವಾಗಿರ್ತಕ್ಕಂಥ ನಾಟಕ ಪ್ರತಿಬಿಂಬವಾಗಿ ಇವತ್ತ ಕನ್ನಡಿಯ ರೂಪವಾಗಿ ಇವತ್ತಿನ ದಿವಸ ನಾಟಕ ನಮ್ಮನ್ನು ತೋರಿಸ್ತಿರ್ತದ. ಆದ್ರೆ ಈ ನಾಟಕವನ್ನ ನೋಡಿದ್ರೆ ನಮ್ಮ ಜೀವನವನ್ನ ಬದಲಿ ಮಾಡ್ಕೋಬೇಕಪ್ಪ, ಈ ರೀತಿಯಾಗಿ ನಾಟಕ ಮಾಡ್ಯಾರ ಅಂದಾಗ ಅದರಂತೆ ನಾವು ನಡಿಬೇಕು ಅನ್ನತಕ್ಕಂಥ ಭಾವ ಈ ನಾಟಕವನ್ನ ನೋಡಿದಾಗ ಬರಬೇಕು ಇವತ್ತಿನ ದಿವಸ. ಅದಕ್ಕ ಇದೀಗ ಹಿನ್ನೆಲೆ ಗಾಯಕರು ಹಾಡಿದ್ರು, ಅವ್ರು ಹಾಡಿದ್ದನ್ನ ನೋಡಿದ್ರೆ ನನಗೆ ಹೆಂಗ ಅನಿಸ್ತಪ್ಪ ಪಿ ವಿ ಶ್ರೀನಿವಾಸರ ನೆನಪಾಕಿತ್ತು ನನಗೆ. ಏನಪ್ಪ ಇನ್ನಟ್ಟು ಹಾಡ್ಬೇಕಂದಾಗ ಪ್ರಾಸ್ತಾವಿಕವಾಗಿ ಹಾಡಿದಾಗ ಬಂದ್ ಮಾಡ್ತಿದ್ರು. ಇಂಥ ಕಲಾಕಾರರು ಇವತ್ತಿನ ದಿವಸ ಪಿ ಶ್ರೀನಿವಾಸರು ಹೆಂಗಿದ್ರಪ್ಪ ಅಂತಂದ್ರೆ ಒಳ್ಳೆ ಹೆಸರನ್ನ ಗಳಿಸಿರ್ತಕ್ಕಂಥ ಹಿನ್ನೆಲೆ ಗಾಯಕರವರು. ಅದಕ್ಕೆ ಹೇಳ್ತಿರ್ತಾರ, ಯಾವ ಮನುಷ್ಯನಲ್ಲಿ ವಿದ್ಯೆ ಇರ್ತದ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಕರೀತಾರ. ಯಾವ ಮನುಷ್ಯನಲ್ಲಿ ವಿದ್ಯೆ ಇರ್ತದ ಜಗತ್ತಿನ ಯಾವುದೇ ಮೂಲಿಗಾದ್ರೂ ಕೂಡ ಅಂತ ಪೂಜೆಗೊಳ್ತಾನೆ ಅಂತಕ್ಕಂಥ ಮಾತನ್ನ ಇವತ್ತ ಕಲಾಕಾರರಿಂದ ನಾವು ಇವತ್ತು ಅರಿತಬೇಕಾಗ್ಯದ. ನಾವು ಅದಕ್ಕೆ ನಮ್ಮ ವ್ಯಕ್ತಿತ್ವಕ್ಕೆ ಕೂದು ಬರ್ತದ, ಅದಕ್ಕೆ ಎಷ್ಟು ಮಾತು ಸಾಣದಿರ್ತದ, ಅದಕ್ಕೆ ಬೆಲೆ ಬರ್ತದ. ಅದಕ್ಕೆ ನಾನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅದಕ್ಕೆ ಈಗ ಏನೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಗೆ ವೇದಿಕೆ ಮೇಲಿರ್ತಕ್ಕಂಥ ಸರ್ವರಿಗೂ ನಾನು ಬಹುತರವಾಗಿ ಕೆಲವು ಮಂದಿ ಹೆಸರು ತಗೊಂಡಿಲ್ಲ. ಯಾಕಂದ್ರೆ ಎಲ್ಲರ ಹೆಸರು ತಗೊಂಡಿವ ಅಂತಂದ್ರೆ ಏನಾಗ್ತದ ಮಂತ್ರಿಕ್ಕಿಂತ ಮತ್ತೊಂದು ಜಾಸ್ತಿ ಆಗಿರ್ತದ. ಅದಕ್ಕೆ ದಯವಿಟ್ಟು ಯಾರು ಏನು ತಿಳ್ಕೊಬೇಡಿ ಅಂತ ತಿಳ್ಕೊಂಡು ವಿನಂತಿ ಮಾಡಿಕೊಂಡು ನನಗೆ ಏನು ಒಂದ್ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾರ. ಅನಂತ ಅನಂತ ಧನ್ಯವಾದಗಳು. ಆರಾಧ ದೇವಿ ಅಂತ ತಾಯಿ ದ್ಯಾಮವ್ವ ದೇವಿಯ ಅಡಿದಾವರಗಳಲ್ಲಿ ಹಣಿಮಣಿದು ವೇದಿಕೆ ಮೇಲೆ ಆಸೀನರಾದಂತ ಈ ಒಂದು ವೇದಿಕೆ ಮೇಲೆ ಆಸೀನರಂತ ಶ್ರೀಗಳ ಆಶೀರ್ವಾದ ನಮ್ಮ ಮೇಲೆ ಆ ತಾಯಿ ದ್ಯಾಮವ್ವ ತಾಯಿ ಹಾಗೂ ನಾಳೆ ದಿವಸ ಮಾರುತೇಶ್ವರ ಹೋಗ್ಲಿ ಎಲ್ಲರೂ ಒಗ್ಗೂಡಿಕೊಂಡು ಕೇಸಿಂದ ನಮ್ಮೂರ ಜಾತ್ರೆ ಮಾಡಿದ ನಮ್ಮೂರ ಚಂದ ಅನ್ನೋದನ್ನ ನೀವೆಲ್ಲರೂ ಕೈ ಎತ್ತಿ ಹೇಳ್ತೀರಂತ ಕೇಸಿಂದ ಹೇಳ್ಕೊಂಡು ನಾವೊಂದು ಮಾತು ವೇದಿಕೆ ಮೇಲೆ ಆಸೀನರಂತ ಶ್ರೀಗಳ ಆಶೀರ್ವಾದ ನಮ್ಮ ಮೇಲೆ ಆ ತಾಯಿ ದ್ಯಾಮವ್ವ ತಾಯಿ ಹಾಗೂ ನಾಳೆ ದಿವಸ ಮಾರುತೇಶ್ವರ ಹೋಗ್ಲಿ ಎಲ್ಲರೂ ಒಗ್ಗೂಡಿಕೊಂಡು ಕೇಸಿಂದ ನಮ್ಮೂರ ಜಾತ್ರೆ ಮಾಡಿದ ನಮ್ಮೂರ ಚಂದ ಅನ್ನೋದನ್ನ ನೀವೆಲ್ಲರೂ ಕೈ ಎತ್ತಿ ಹೇಳ್ತೀರಂತ ಕೇಸಿಂದ ಹೇಳ್ಕೊಂಡು ನಾವೊಂದು ಮಾತು ಯಾವುದು ಭೇದ ಭಾವ ಅನ್ನೋದು ಎಲ್ಲಿ ಇಲ್ಲ. ಆದ್ರೆ ಎಲ್ಲ ಹೇಳ್ತಿರ್ತಾರ, ಆದ್ರೆ ಒಳಗೊಳಗ ಸ್ವಲ್ಪ ಇರುವ ಮುಸುಕ್ ಇರುವ ಗುಸುಕ್ ಬೇಡ, ಎಲ್ಲರೂ ಕೂಡ ಒಂದಾಗಿ ನಮ್ಮೂರ ಜಾತ್ರೆ ಚಂದಾಗಿ ಮಾಡಿ ತೋರಿಸುವಂತ ಕೈ ಎತ್ತಿ ಹೇಳ್ತೀನಿ. ಅದಕ್ಕೆ ಒಳ್ಳೆಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮೂರ ಜಾತ್ರೆ ಚಂದಾಗಿ ಹೇಳ್ಕೊಂಡ ಮುಂದಿನವರಿಗೆ ನಾವು ಅವಕಾಶ ಗ್ರಾಮ ಯಾವ್ದಾದ್ರು ಇದ್ರೆ ಅದು ಮಲ್ಗಾನ ಗ್ರಾಮ ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಬಂಧುಗಳು. ವಿಶೇಷವಾಗಿ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ಆಗಿರ್ಬೋದು, ಮಾರುತೇಶ್ವರ ಜಾತ್ರಾ ಮಹೋತ್ಸವ ಆಗಿರ್ಬೋದು, ವಿಶೇಷವಾಗಿ ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಮಾಡುವಂತ ಗ್ರಾಮ ಯಾವ್ದಾದ್ರು ಇದ್ರೆ ಅದು ಮಲ್ಗಾನ ಗ್ರಾಮ ಅಂತ ಹೇಳ್ಬೇಕಾಗುತ್ತೆ. ವಿಶೇಷವಾಗಿ ಈಗ ತಾನೇ ಗ್ರಾಮನ ಉದ್ದೇಶಿಸಿ ಬಹಳ ಸವಿಸ್ತಾರವಾಗಿ ಯುವಕರಿಗೆ ಮನಮುಟ್ಟುವ ಹಾಗೆ ವಕೀಲರಾಗಿರ್ಬೋದು, ಸುರೇಶ್ ಅಣ್ಣರಾಗಿರ್ಬೋದು, ಬಾಬು ಅಣ್ಣರು ತಮ್ಮನ್ನು ಗ್ರಾಮದ ಯುವಕರನ್ನು ಉದ್ದೇಶಿಸಿ ಬಹಳ ಸಂಭ್ರಮದ ಮತ್ತು ಮನಸ್ಸಿಗೆ ತಿಳುವ ಹಾಗೆ ಮಾತನಾಡೋದಕ್ಕೆ ಅವರಿಗೂ ಧನ್ಯವಾದ ಹೇಳಿ ಇಷ್ಟೊಂದು ವೇದಿಕೆ ಮೇಲೆ ಆಚರಣೆ 50 ಗಣ್ಯ ಮಾನ್ಯರನ್ನು ನೋಡಿಬಿಟ್ರೆ ಮಲ್ಗಾನ್ ಗ್ರಾಮ ಹೆಂಗೈತೆ ಅಂತ ಈ ವೇದಿಕೆ ನೋಡಿದ್ರೆ ಗೊತ್ತಾಗತ್ತೆ. ಅದಕ್ಕೆ ವಿಶೇಷವಾಗಿ ಮಲ್ಗಾನ್ ಗ್ರಾಮ ಯಾವುದೇ ಜಾತ್ರಾ ಮಹೋತ್ಸವ ಆಗಿರ್ಬೋದು, ಕಾರ್ಯಕ್ರಮ ಮಾಡಿದವರು ಬಹಳ ಅಚ್ಚುಕಟ್ಟಾಗಿ ಮತ್ತು ಸಂಭ್ರಮದಿಂದ ಮಾಡುವಂತ ಹಿರಿಯರಿದ್ದಾರೆ. ಅದಕ್ಕೆ ಬರುವಂತ ದಿನಮಾನಗಳಲ್ಲಿ ಮಲ್ಗಾನ್ ಗ್ರಾಮ ಸಾಮರಸ್ಯದಿಂದ ಬಾಳ್ವೆ ಮಾಡುವುದರ ಜೊತೆಗೆ ಈ ಭಾಗದಲ್ಲಿ ತನ್ನದೇ ಆದಂತ ಹೆಸರನ್ನ ಮಲ್ಗಾನ್ ಗ್ರಾಮದ ಹೆಸರನ್ನು ಅತಿ ಎತ್ತರದಲ್ಲಿ ತೆರೆದುಕೊಂಡು ಹೋಗ್ಬೇಕಂತ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಿಯಾಗಿ ಗ್ರಾಮದ ಹಿರಿಯರಿಗೂ ಯುವಕರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಬೇಡಿಕೊಂಡು ಅದೇ ರೀತಿಯಾಗಿ ಈ ನಾಟಕದ ಉದ್ಘಾಟನೆ ನಡೆಸಿಕೊಟ್ಟಂತ ನಿಮ್ಮೆಲ್ಲರ ಭವಿಷ್ಯದ ನಾಯಕರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದಂತ ತಾನಜನ ನಗರಾಳವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ಅಂದ್ರೆ ನಾವು ಇಂಥ ಕೆಲಸ ಮಾಡುವುದರಿಂದ ಸಣ್ಣ ದೋಷವು ಅದನ್ನ ನಮಗೆ ಮಾಡಿದ್ದೇವೆ. ನಮ್ಗೆ ಏನ್ ಪೆಟ್ಟಿ ವೇದಿಕೆ ಮ್ಯಾಗಿದ್ದವ್ರು ಎಲ್ಲರಿಗೂ ಗೊತ್ತೈತೆ, ಆದ್ರೆ ನಿಮಗ್ ಗೊತ್ತಿಲ್ಲ. ನಿಮ್ ಮನ್ಯಾಗ ನಿಮ್ ತಾಯಿ ತಂದೆ ಕೇಳ್ಕೋರಿ ನೀವು. ಈ ತಾಯಿ ಜಾತ್ರೆ ಒಳಗೆ ಯಾರ ಅಡಚಣೆ ಮಾಡಿದ್ರೆ ಅವ್ರಿಗೆ ಏನಾಗೈತಿ ಹೇಳ್ತಾರ ಅವ್ರ. ಅದಕ್ಕೆ ದಯಮಾಡಿ ನೀವು ಹೇಳ್ತೇವೆ, ಊರಾಗಂತ ಅದೇನು ಮಾಡಕ್ ಹೋಗ್ಬೇಡ್ರಿ, ಎಲ್ಲಾರು ಒಗ್ಗಟ್ಟಿಂದ ಮಾಡೋದು, ಏನ್ ಸಾಧನೆ ಮಾಡೋದು ಅಂತ ಹೇಳ್ರಿ ನೀವು. ಅದಕ್ಕೆ ದಯಮಾಡಿ ಅಷ್ಟೇ ಇರ್ಲಿ, ಇಲ್ಲ ಹಿರಿಯರೀಗ ಇನ್ನೊಂದ್ ದಿವಸ ಮಾಧವ್ ಅವರು ಈಗ ತಾನೇ ಆಗಿಂದ ಒಂದ್ 2-3 ಐಮಾಕ್ಸ್
ಐಮಾಕ್ಸ್ ಹಾಕ್ಯಾರ, ಒಳ್ಳೆ ಅಭಿವೃದ್ಧಿ ಮಾಡಕತ್ತಾರ, ಮತ್ತೆ ಜಾತ್ರೆ ಕಮಿಟಿಗೂ ಒಂದು ಸಹಕಾರ ಮಾಡ್ಯಾರ. ಇನ್ನು ಬರುವಂತ ದಿನಗಳಲ್ಲಿ ಒಂದು ವಿಠಲ್ ಮಾದರಗ ಸಣ್ಣ ವಯಸ್ಸಿನಲ್ಲಿ ಒಂದು ವಿಠಲ್ ಮಾದರ್ ಅವರು ಒಂದು ಸಮಾಜ ಸೇವೆ ತೊಡಗಿಸಿಕೊಂಡು ಒಂದು ಒಳ್ಳೆಯ ಹೆಸರು ಮಾಡ್ಕೊಂಡು ಅಧ್ಯಕ್ಷ ಆಗ್ಯಾರಪ್ಪ. ಇದು ಒಂದೇ ಒಂದು ಹೇಳಿ ವಿಠಲ್ ಅವ್ರ, ಈ ವೇದಿಕೆ ನಮ್ಗೆ ಬಹಳ ಶಾಂತ ಆಗೈತಿ. ನಾವ್ ಹಿರಿಯರ್ ಬೆನ್ನ ಹತ್ತೇವೆ, ನೀವೆಲ್ಲಾ ಸದಸ್ಯರು ಕೂಡ್ಕೊಂಡು ಯಾವ ಅನುದಾನ ತರ್ತೀವಿ ಗೊತ್ತಿಲ್ಲ, ಆದ್ರೆ ಇದು ಒಂದು ವೇದಿಕೆ ರಂಗ ಮಂದಿರ ಸ್ವಲ್ಪ ಇದನ್ನ ಶೀತಲಗೊಂಡೈತಿ, ಗಾಡ್ ಮಾಡ್ಕೊತಿ ಅಂತ ಹೇಳಿ ಆ ತಾಯಿ ನಿಮ್ಗೆ ಯಾವತ್ತೂ ಆಶೀರ್ವಾದ. ಎಲ್ಲರೂ ಮಾತಾಡಿದ್ದಾರೆ. ನಂದು 2 ಮಾತುಗಳಂದ್ರೆ, ನನ್ನ ಊರು ನನಗೆ ಬಲು ಇಷ್ಟ. ನಾನು ಎಲ್ಲೇ ಇರಲಿ, ನನ್ನಲ್ಲಿ ಊರಲ್ಲಿ ಏನೇ ಕಾರ್ಯಕ್ರಮಗಳಿರಲಿ, ನಾನು ಎಲ್ಲ ಬಿಟ್ಟು ನನ್ನ ಊರಿಗೆ ನನ್ನ ಕಾರ್ಯಕ್ರಮ ನಾನು ಬರ್ತೀನಿ. ಬಟ್ ನನ್ನ ಊರಲ್ಲಿ 1-2 ಸಮಸ್ಯೆಗಳಿದ್ದಾವೆ. ಸೊ ನನ್ನ ಗುರು ಹಿರಿಯರೇ ನನ್ನ ದೋಸ್ತರು. ಇವತ್ತು ಆ ವಿಷಯಗಳಿಂದ ದೊಡ್ಡ ಹಿರಿಯರು ಏನು ಊರಲ್ಲಿದ್ದಾರೆ ಅವರ ಮನಸ್ಸಿಗೆ ಎಲ್ಲೋ ಒಂದು ಸಣ್ಣ ತೊಂದರೆಗಳಾಗ್ತಾ ಇದೆ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಆ 2 ಸಮಸ್ಯೆಗಳಿಗೆ ನಾವು ಸ್ಪಂದಿಸಿ, ಅದರಲ್ಲಿ ಪರ್ಟಿಕ್ಯುಲರ್ಲಿ ಭಾಳ ಹಳೆಯ ವಿಷಯ ಅಂದರೆ ನನ್ನ ಮಠದ್ದು, ನನ್ನ ಗ್ರೂಪಲ್ಲಿ ನನ್ನ ಎಲ್ಲ ಫ್ರೆಂಡ್ಸ್ ಜೊತೆಗೆ ನಾನು ಯಾವಾಗಲೂ ಮಾತಾಡ್ತಾ ಇರ್ತೀನಿ. ದಯವಿಟ್ಟು ತಾವು ಮುತುವರ್ಜಿ ವಹಿಸಿ ಆ ಮಠದ ಪ್ರಾಬ್ಲಮನ್ನು ದಯವಿಟ್ಟು ಸಾಲ್ವ್ ಮಾಡಿ. ಅದೇ ರೀತಿ ನನಗೆ ಇವತ್ತಿನ ನಾಟಕದಲ್ಲಿ ನಾನು ಮಾಲಕರನ್ನು ನೋಡಿದೆ. ಒಂದು ನಾಟಕವನ್ನು ನೀವು ಹೇಮರೆಡ್ಡಿ ಮಲ್ಲಮ್ಮ ನಾಟಕವನ್ನು ಇವತ್ತು ಅಂದರೆ ಸಂಘ ನೀವು ಎಲ್ಲರೂ ಸೇರಿ ಒಂದು ನಾಟಕವನ್ನು ಸಕ್ಸಸ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಜನ ಮಾಲಕರು ಇದಿರಲ್ಲ, ಇದೇ ಮಾಲಕರು ನೀವೆಲ್ಲರೂ ಒಂದು ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಗುಡಿಗೆ ತಾವೇ ಒಂದು ಕಾರ್ಯಕರ್ತರಾಗಿ ಏನಾದರೂ ನೀವು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ನೀವು ಊರು ಹಿರಿಯರಿಗೆ ಕನ್ವಿನ್ಸ್ ಮಾಡಿ ನೀವು ಏನಾದರೂ ಮುಂದುವರೆದಿದೆ ಆದರೆ ಮುಂದಿನ 1 ವರ್ಷದಲ್ಲಿ ನಮ್ಮ ಮಲ್ಲಮ್ಮನ ಗುಡಿ ನಮ್ಮ ಕನ್ಸ್ಟ್ರಕ್ಷನ್ ಶುರು ಆಗ್ತದೆ ಅಂತ ಹೇಳಿ ನನಗೆ ಕಾನ್ಫಿಡೆನ್ಸ್ ಇದೆ. ಎಲ್ಲರೂ ಇದನ್ನ ಏನು ನೀವು ಮಾಲಕರಿದ್ದೀರಿ, ನಾಳೆಯಿಂದ ನಿಮ್ಮ ಕಾರ್ಯಕ್ರಮವನ್ನು ಶುರು ಮಾಡಿಕೊಡ್ರಿ. ಪ್ರತಿಯೊಂದು ಹಿರಿಯರಿಗೆ ನೀವು ಮನವರಿಕೆ ಮಾಡಿಕೊಡಿ. ಎಲ್ಲರಿಗೂ ಇವತ್ತು ಅವ್ರವ್ರ ಹಿರಿಯರಿದ್ರು ಕೂಡ ಅವ್ರವ್ರಿಗೆ ಪರ್ಸನಲ್ ಕೆಲಸದಲ್ಲಿ ಬಿಜಿ ಇರ್ತಾರೆ. ನಾವು ಅವ್ರಿಗೆ ಕೆಲವೊಂದು ವಿಷಯಗಳನ್ನ ನಾವು ತಿಳಿಸ್ಬೇಕಾಗ್ತದೆ. ತಾವು ದಯವಿಟ್ಟು ಮನಸ್ಸು ಮಾಡಿ ಈ ಮಲ್ಲಮ್ಮ ಗುಡಿಯನ್ನ ದಯವಿಟ್ಟು ಮುಂದಿನ ವರ್ಷ ನಾವು ಕಾರ್ಯರೂಪಕ್ಕೆ ತಗೊಂಬರೋಣ ಅಂತೇಳಿ ನಾನು ಕೇಳ್ಕೊಂಡು ಮಲಗಾಣ ಇರ್ಲಿ ಅಂತ ಪದೇ ಒತ್ತಿ ಹೇಳ್ತಾರೆ. ಅದು ಆಗಬೇಕು ಅಂತ ನಮ್ದು ಒಂದು ಆಸೆ ಐತಿ. ಅದಕ್ಕೆ ಯಾರು ತಪ್ಪು ತಿಳ್ಕೊಬೇಡ್ರಿ. ಎಲ್ಲರೂ ಶಾಂತಿಯುತವಾಗಿ ಜಾತ್ರೆ ಆಚರಣೆ ಮಾಡೋಣ, ನೆಮ್ಮದಿಯಿಂದ ಇರೋಣ. ದೇವರ ರಗಡ ಐಶ್ಯ ನೀರಿನ ಅನುಕೂಲ ಕೊಟ್ಟಾನ. ರೈತರು ನಾವು ದುಡಿದು ಒಳ್ಳೆ ಉತ್ಪನ್ನ ತೆಗಿಯೋಣ, ನಾವೆಲ್ಲರೂ ನೆಮ್ಮದಿಯಿಂದ ಇರೋಣ ಅನ್ನುವಂತ ಮಾತನ್ನು ಹೇಳುತ್ತೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಯಾವತ್ತೂ ಋಣಿಯಾಗಿರ್ತೀನಿ, ಅದ್ರ ಬಗ್ಗೆ 2 ಮಾತಿಲ್ಲ. ಆದ್ರೆ ಎಲ್ಲರೂ ಮಾತಾಡಿರ್ತಾರೆ, ನಾ ಮಾತಾಡೋದೇನು ವಿಶೇಷರಾಗಿಲ್ಲ. ಆ ತಾಯಿ ಈ ವರ್ಷ ಜಾತ್ರೆ ಹೆಂಗಾಗುತ್ತೆ, ಪ್ರತಿ ವರ್ಷ ಇದಕ್ಕಿಂತ ಹೆಚ್ಚಿನ ಆರ್ಥಿಕ ಸ್ಥಿತಿ ನಮ್ಮನ್ನ ಹೆಚ್ಚಿನ ಮಾಡಿಕೊಡ್ಲಿ, ಬೆಳಿ ಚಲೋ ಆಗಲಿ. ಆ ತಾಯಿ ಶುಭೇಚ್ಛೆ ನಮ್ಮೆಲ್ಲ ಎಲ್ಲರ ಮ್ಯಾಗ ಇರ್ಲಿ. ಮತ್ತೆ ಇನ್ನೊಂದು, ಆ ತಾಯಿ ಬೆಳಿ ಕಡಿಮೆ ಕೊಡೋಳಾಕ ಆದ್ರೆ ನಾವೆಲ್ಲರೂ ಅಣ್ತಾಂಬ್ರ ಚಂದ ಇರೋದು ಮೊದಲು ಕಲಿದೆ ಅಂತ ಹೇಳಿ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ಗರ್ಸಂಖ್ಯೆ ಜರವರಾಗಿರ್ಬೋದು, ಬಹಳ ಚಂದ ತಿಳಿಸಿ ಹೇಳಿದ್ರು. ಇಲ್ಲಿ ಏನು ಒಟ್ಟರು ಭಾಷಣ ಮಾಡಿದಾರಲ್ಲ, ಇದ್ರೊಳಗೆ ಒಂದು ಅರ್ಥ ಐತೆ. ಇಷ್ಟೊಂದು ತಿಳ್ಕೊಂಡು ನಾವು ನಡೆದ ಕರೆಯಾದ್ರೆ ಲಾಸ್ಟಿಗೆ ನಮ್ಗೆ ಗಿರಾಕಾರ್ರಿ ಅವರು ಏನೈತೆ, ನಮ್ಮ ಇಡೀ ಸಮಾಜಕ್ಕೆ ಏನೈತೆ ಒಂದು ಮೇಟ್ ಇದ್ದಂಗ ಅವರು ಚಂದ ಹೇಳಿದ್ರು. ಇವೆಲ್ಲ ಏನು ಮಾತಾಡಿದ್ದ ನಾವು ಜೀವನದೊಳಗೆ ಅಳವಡಿಸ್ಕೊಂಡು ಹೋದ್ರೆ ಅದ ದೊಡ್ಡ ಖುಷಿ, ಅದ ದೊಡ್ಡ ಹೆಮ್ಮೆ ತೊಡುತ್ತೆ. 1-2 ಮಾತನ್ನು ದೇವಿ ಪ್ರತಿ ವರ್ಷ ಬಾಬರ ಮನೆ ಇದಾವ್ರಿ. ಇದೆ ಕುಲಕರ್ಣಿಯವ್ರ ಮನೆ, ಮೆಂಡ್ಯಗಾರ ಮನೆ, ಗೌಡ್ರ ಮನೆ, ನಮ್ಮ ಮನೆ ಒಂದು. ನಮ್ಮ ಮನೆ ಒಟಾರದವ್ರ ಮನೆ ರೀ. ಶುಕ್ರವಾರ ಶನಿವಾರ 2 ದಿನ ಬಂದು ಉಡಿ ತುಂಬ್ಕೊಂಡು ಹೋಗ್ತಾರೆ. ನಮ್ದು ಎಲ್ಲ ಸಮಾಜದಿಂದ ಎಲ್ಲರೂ ಒಕ್ಕಟ್ಟಾಗಿ ಜಾತ್ರೆ ಮಾಡ್ತೀವಿ ರೀ. ವಿಶೇಷವಾಗಿ ನೆರವೇರ್ತದೆ ಈ ಒಂದು ಜಾತ್ರೆ. ಮಲಗಾನ ಗ್ರಾಮದ ಎಲ್ಲ ಸರ್ವ ಸಮಾಜದವರು ಈ ಜಾತ್ರೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾರೆ. ಮಲಗಾನ ಗ್ರಾಮ ದೇವಿ ಅತ್ಯಂತ ಶಕ್ತಿಯುತವಾದ ದೇವಿ. ಮಲಗಾನದ ಪ್ರತಿಯೊಬ್ಬ ಸರ್ವ ಸಮಾಜದ ಬಂಧುಗಳು ಈ ದೇವಿಗೆ ಭಕ್ತರು. ಅವರು ತಮ್ಮದಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾರೆ. ಹಾಲು ಮತ್ತು ಸಮಾಜದವರು ಡೊಳ್ಳನ್ನು ತೊಗೊಂಬಂದು ಡೊಳ್ಳು ಬಾರಿಸಿದಾಗ ಈ ದೇವಿ ಹೇಳ್ತಾರೆ ಅಂತಕ್ಕಂಥ ಪ್ರತೀತಿ ಅದು. ಆನಂತರ ಈ ಒಟಾರ ಗೌಡರ ಮನೆಗೆ ಆ ದೇವಿಗೆ ಒಂದು ಹೆಣ್ಣು ಮಗಳ ಸಂಬಂಧ ಅದು. 2 ದಿನ ಪರ್ಯಂತ ಅವ್ರ ಮನೆಗೆ ದೇವಿ ಆಗಮಿಸ್ತಾಳೆ. ಆನಂತರ ಊರೊಳಗೆ 5 ಮನೆ ಬಾಬದವು, ಗೌಡರು, ಕುಲಕರ್ಣಿಯವರು, ಮೆಂಡೆಗಾರು, ಆನಂತರ ಒಟಾರ ಗೌಡರು. ಈ 5 ಮನೆಗೆ ದೇವಿ ಪ್ರತಿ ವರ್ಷವೂ ಭೇಟಿ ನೀಡ್ತಾಳೆ. ಪಾದಗಟ್ಟೆಯಿಂದ ಬಂದ ತಕ್ಷಣ ಫಸ್ಟಿಗೆ ನಮ್ಮ ಒಟರ ಗೌಡ್ರ ಮನೆಗೆ ಬಂದು ನಂತರ ಕುಲಕರ್ಣಿಯವ್ರ ಮನೆಗೆ ಹೋಗಿ, ಗೌಡ್ರ ಮನೆಗೆ ಹೋಗಿ, ಮೆಂಡೆಗಾರ ಮನೆಗೆ ಹೋಗಿ, ಅಲ್ಲಿ ಆನಂತರ ದೇವಿ ಇಲ್ಲಿ ಲಕ್ಷ್ಮೀ ದೇವಿ ಒಂದು ಗುಡಿಯಲ್ಲಿ ಅವತ್ತು ವಾಸ್ತವ್ಯ ಮಾಡ್ತಾಳೆ. ಮರುದಿನ ಶನಿವಾರ ಮತ್ತು ಗ್ರಾಮದೇವಿ ಪುನಃ ಎದ್ದು ಮತ್ತು ಗೌಡ್ರ ಮನೆಗೆ ಬಂದು ಹೊಳ್ಳಿ ಮೂಲ ಸ್ಥಾನಕ್ಕೆ ನಿರ್ಗಮಿಸ್ತಾಳೆ. ಇದು ಅತ್ಯಂತ ವಿಶೇಷವಾದಂಥ ಜಾತ್ರೆ ಮಲಗಾನದಲ್ಲಿ. ಇದು ವರ್ಷಕ್ಕಿಂತ ವರ್ಷ ಅತ್ಯಂತ ಎಲ್ಲ ಸಮಾಜದವರ ಒಂದು ಸರ್ವ ಪ್ರೀತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ನೆರವೇರ್ತದೆ. ಆದ
ನಂತರ ಶುಕ್ರವಾರ ನಮ್ಮ ಗ್ರಾಮದೇವಿ ಜಾತ್ರೆ ನೆರವೇರ್ತದೆ. ಆ ಒಂದು ನೋಡ್ಕೊಂಡು 5 ಶುಕ್ರವಾರ ವಾರ ಹಿಡಿತಾರೆ. ಆ ವಾರ ಹಿಡಿದದ್ದು ಏನಿರ್ತದೆ ಅವತ್ತು ಯಾರೂ ನಮ್ಮ ಊರೊಳಗೆ ಏನು ಒಕ್ಕಲ್ತನದ ಕೆಲಸ ಆಗಲಿ ಮನೆಯೊಳಗೆ ಅಡುಗೆ ಒಳಗೆ ಏನು ಕರೆದುದ್ದು ಇಂಥವೆಲ್ಲ ಮಾಡೋಂಗಿಲ್ಲ. ಅವತ್ತೊಂದು ಪಾಲನೆ ಮಾಡ್ತಾರೆ. ದೇ ನಮಸ್ಕಾರ ಹಾಕೊಂಡು ಮಾಡ್ತಾರೆ. ಅವತ್ತು 5 ವಾರಗಳನ್ನ ಮಾಡಿ ಕೊನೆಯ ವಾರ ಶುಕ್ರವಾರ ಎನ್ನುವುದೇ ಅದು ಬಸವ ಜಯಂತಿ ನಂತರ ಬರ್ತಕ್ಕಂಥ ಶುಕ್ರವಾರ. ಆ ಶುಕ್ರವಾರ ದಿನ ದೇವಿಯ ಅತ್ಯಂತ ವಿಶೇಷ ಜಾತ್ರೆಯನ್ನು ಎಲ್ಲರೂ ಕೂಡ ನೆರವೇರಿಸ್ತಾರೆ. ಇಲ್ಲಿ ನಮ್ಮ ಗ್ರಾಮದೊಳಗೆ ಎಲ್ಲ ಭಕ್ತರನ್ನ ಕೇಳಿದ್ರೆ ಗೊತ್ತಾಕೈತಿ ದೇವಿ ಅವರದಾಗಿರ್ತಕ್ಕಂಥ ಏನು ಅವ್ರು ಸಂಕಲ್ಪ ಮಾಡಿರ್ತಾರೆ ಅದು ಈಡೇರೋದು. ಹಾಗೆ ಅವರು ತಮ್ಮ ಗುಪ್ತವಾಗಿ ಅವ್ರ ದೇವಿಗೆ ಎಷ್ಟೋ ಬಂಗಾರಗಳನ್ನ ಅರ್ಪಿಸ್ತಾರೆ, ಕಾಣಿಕೆ ಅರ್ಪಿಸ್ತಾರೆ. ಭಾಳ ವರ್ಷದಿಂದ ವರ್ಷಕ್ಕೆ ಅತ್ಯಂತ ಹೆಚ್ಚಿನ ಭಕ್ತರಾಗುತ್ತಾರೆ ನಮ್ಮವರು. ದೇವಿ ಇಡೀ ಗ್ರಾಮದ ದೇವಿ. ಹೀಗಾಗಿ ಯಾರು ಹೊರಬೇಕು ಅನ್ನೋ ಪ್ರಶ್ನೆ ಉದ್ಭವ ಆದಾಗ ಯಾರೇನಂತ ಶಕ್ತಿ ಅನುಸಾರ ಯಾವ ಭಕ್ತರು ಬಂದ ಕೇಸಿಂದ ಅಲ್ಲಿ ಕಾಣಿಕೆ ಅರ್ಪಿಸಿ ಸವಾಲು ಮಾಡ್ತಾರೆ. ಅದನ್ನು ಆ ಸವಾಲದೊಳಗೆ ಯಾರು ತಮ್ಮ ಶಕ್ತಿ ಅನುಸಾರ ಬೇಡ್ತಾರ ಆ ಶಕ್ತಿ ಅನುಸಾರ ಬಂದು ಅದನ್ನ ಏನೈತಿ ದೇವಿ ಒಂದು ಉತ್ಸವ ಮೂರ್ತಿಯನ್ನು ಹೊರ್ತಾರೆ. ಒಂದು ಸವಾಲಾಗಿ ದೇವಿ ಉತ್ಸವವನ್ನು ಹೊರ್ತಾರೆ. ನಾವು ಕಾಯಿ ಹೊಡೆದಾಗ ದೇವಿ ಮುಂದೆ ಸಾಕ್ತಾಳೆ ರೀ. ಕಾಯಿ ಹೊಡೋ ಪದ್ಧತಿ ಅಂದ್ರೆ ಹೆಂಗೆ ರೀ? ಇದು ಸಿಡಿಗಾಯಿ ರೀ. ಒಂದು ಕಾಯಿ ಒಗದಾಗ ದೇವಿ ಮುಂದಕ್ಕೆ ಸಾಕ್ತಾಳೆ ರೀ ನಮ್ಮ. ಮತ್ತು ನಾವು ಡೊಳ್ಳು ಮಾಡ್ಬೇಕಾದ್ರೆ ಊರಿನೆಲ್ಲ ನಮಗೆ ಹೇಳ್ತಾರೆ. ನಾವು ಹೋಗಿ ನಮ್ಮೆಲ್ಲ ಸಮಾಜದಿಂದ ಡೊಳ್ಳು ತೊಗೊಂಡು ಚಾಲನೆ ಮಾಡ್ತೇವೆ. ಮೊದಲು ಪಾದಗಟ್ಟದಿಂದ ಗೌಡ್ರ ಮನೆಗೆ ಬರ್ತಾರೆ ರಿಕ್ಷಾಗೆ ಬಂದ. ನನಗೆ ಅಲ್ಲಿಂದ ಶಶಿಗೌಡ್ರ ಮನೆಗೆ ಹೋಗ್ತಾಳ್ರಿ, ಮತ್ತು ಕುಲಕರ್ಣಿಯವ್ರ ಮನೆಗೆ ಹೋಗ್ತಾಳ್ರಿ, ಮತ್ತು ಮೆಂಡ್ಯಾಗಾರ ಮನೆಗೆ ಹೋಗ್ತಾಳ್ರಿ. ಮೆಂಡ್ಯಾಗಾರ ಮನೆಗೆ ಹೋಗಿ ಲಕ್ಕವಾಯಿ ಗುಡಿ ದೇವಸ್ಥಾನ ಐತ್ರಿ. ಎಲ್ಲ ದೇವಿ ಊರಾಗತ್ತು ಅಡ್ಡಾಡಿ ಲಕ್ಕಮ್ಮ ದೇವಿ ದೇವಸ್ಥಾನದಾಗ ವಸ್ತಿ ಇರ್ತಾಳ್ರಿ. ಮರುದಿವ್ಸ ಶುಕ್ರವಾರ ಆದ ಕೂಡಲೇ ಶನಿವಾರ ದಿವಸ ಮತ್ತೆ ಇಲ್ಲಿ ಗೌಡ್ರ ಮನೆಗೆ ಬಂದ ಊರಾಗ ಸ್ವಲ್ಪ ಹನುಮಂತರ ಗುಡಿ ಮುಂದೆ ಅಡ್ಡಾಡಿ ದೇವಿ ನಡವಳಿಕೆ ಮಾಡ್ತಾಳ್ರಿ. ಮಾಡಿಸಿದ ಮತ್ತೆ ತನ್ನ ಸ್ಥಾನಕ್ಕೆ ಮೆಟ್ಟಿಗೆ ಹೋಗಿಬಿಡ್ತಾಳ್ರಿ. ಆತನದಾಗ ಏನು ಮನಸ್ಸನ್ನೇ ಬೇಡ್ಕೊಂಡಿರ್ತಾರೆ ರೀ ಅದೆಲ್ಲ ಅವ್ರಿಗೆ ಆಗೇ ತೀರೈತೆ. ಹಾಗೆ ಯಾರು ನಾವು ಏನಾರ ಸ್ವಲ್ಪ ಏನಾರ ಹಡತಿಡ ಮಾತಾಡಿದ್ರೆ ನಮ್ಗೆ ಹಡತಿಡ ಆಗ್ಯದ. ಅದು ಹಾಗೆ ಎಷ್ಟು ನಿಮ್ಗೆ ಇಷ್ಟು ಹೊಂಟೆ ನಾವು ಏನು ಭಕ್ತಿ ಮನಸ್ಸನ್ನೇ ಮಾಡ್ಕೊಂಡೆ ಅದು ಅಲ್ಲ ಆಗೇ ತೀರೈತೆ. ಬಂದೈತ್ರಿ ಇದು ಈಗಾಗೂ ಬಂದಿಲ್ಲ ರೀ. ಊರದಿಂದ ನಮ್ಮ ಊರಿಗೆ ಒಂದು ಇದೊಂದು ದೊಡ್ಡ ಜಾತ್ರೆ ರೀ. ಗ್ರಾಮ ದೇವತೆ ಅಂದ್ರೆ ದೇವಿ ರೇಖೆ ಎಲ್ಲ ಊಡೋರು ಕೂಡ ಒಂದು ಭಾಳದಿಂದ ತಲೆ ಹಿರಿಯಾರಂತ ಬಂದತ್ರಿ. ಅದು ನನಗೂ ಗೊತ್ತಿರೋದು ಯಾವಾಗ ಚಲೋ ಆಗೈತೆ ಅವಾಗಿನಿಂದ ಹಂಗೆ ನಡ್ಕೊಂಡು ಬಂದಾರೆ. ವರ್ಷಕ್ಕೆ ಹೆಚ್ಚಾಗತ್ತೆ ಕರೆ ಕಮ್ಮಿ ಹೋಗಲ್ರಿ.
ಈಗಾಗಲೇ ಕಮಿಟಿಯವರು 1 ವರ್ಷ 1 ರೂಪಾಯಿ ನಾಗೇಂದ್ರ ಗಣಪತಿ ರಾವ್ 2 ವಹಿವಾಟು ಸಮಯ ಮಾಡಾಗಿದೆ ಬೇರೆ ಬೇಗ ಬೇರೆ 1 ಲಕ್ಷ 5,000 ರೂಪಾಯಿ ಹನುಮಂತ ಸಿಂಧಲ್ ನಿಮ್ಮೂರು 1 ಲಕ್ಷ 5,000 ರೂಪಾಯಿ ಹನುಮಂತ ಸಿಂಧಲ್ ನಿಮ್ಮೂರು ಧನ್ಯವಾದ 1 ಲಕ್ಷ 5,000 ರೂಪಾಯಿ ಹನುಮಂತ ಸಿಂಧಲ್ ನಿಮ್ಮೂರು ಧನ್ಯವಾದ 1
ಶ್ರೀ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ನಾಟ್ಯ ಸಂಘ ಅರ್ಪಿಸುವ ಮಾಂಗಲ್ಯ ಮಾರಿದ ಮಡದಿ ಎನ್ನುವ ಸುಂದರ ಸಾಮಾಜಿಕ ನಾಟಕ. ಈ ಒಂದು ನಾಟಕದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಳ್ಳತಕ್ಕಂಥ ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮದ ಆರಾಧ್ಯ ದೇವಿ ಅಂಗವಾಗಿ ಇವತ್ತಿನ ರಾತ್ರಿ ಮನೋರಂಜನೆ ಕಾರ್ಯಕ್ರಮವಾಗಿ ಮಹಾರಾಜ ನಾಟ್ಯ ಸಂಘದವರು ಮಾಂಗಲ್ಯವನ್ನೇ ಮಾರಿದ ಮಡದಿ ಎಂಬ ಸುಂದರ ಸಾಮಾಜಿಕ ನಾಟಕ, ಅರ್ಥಗರ್ಭಿತವಾಗಿರ್ತಕ್ಕಂಥ ನಾಟಕವನ್ನ ನಮ್ಮ ಹಿರಿಯ ಕಲಾವಿದರು, ಅತ್ಯಂತ ಮನಗಾಣದಲ್ಲಿ ನಿವೃತ್ತ ಕಲಾವಿದರು ಈ ಒಂದು ಸುಂದರ ಅಭಿನಯವನ್ನ ನಿಮ್ಮೆಲ್ಲದರ ಮುಂದೆ ಅಭಿನಯಿಸ್ತಾ ಇದ್ದಾರೆ. ಈ ಒಂದು ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ನಾವು ಪ್ರಥಮವಾಗಿ ಈ ಒಂದು ಮಾರುತಿ ಮುತ್ಯ ಮಹಾಯೋಗಿ ಸದ್ಗುರು ಸದಾನಂದ ಶಿವಯೋಗಿ, ಮಾರುತಿ ಮುತ್ಯ ಮಹಾಯೋಗಿ ಸದ್ಗುರು ಸದಾನಂದ ಶಿವಯೋಗಿ. ಅಂತ ಕರೆದು ಊರ ಮಂದಿಗೆ ಹೆಸರಿಟ್ಟ ಕಲ್ಲಿಲ್ಲ ಯಾರಿಗೆ, ಅಂತ ಕರೆದು ಊರ ಮಂದಿಗೆ ಹೆಸರಿಟ್ಟ ಕಲ್ಲಿಲ್ಲ ಯಾರಿಗೆ. ಗುರುಭಕ್ತಿ ಇವರ ವಿಚಾರ, ಶಿವಭಕ್ತಿ ಇವರದ ಉಸಿರ, ಗುರುಭಕ್ತಿ ಇವರ ವಿಚಾರ, ಶಿವಭಕ್ತಿ ಇವರದ ವಿಚಾರ, ಊರ ತುಂಬ ಕೇಳಿಸದಿತ್ತು ಉತ್ತರ ಮಾರುತಿ ಮುತ್ಯ ಮಹಾಯೋಗಿ ಸದ್ಗುರು ಸದಾನಂದ ಶಿವಯೋಗಿ, ಮಾರುತಿ ಮುತ್ಯ ಮಹಾಯೋಗಿ ಸದ್ಗುರು ಸದಾನಂದ ಶಿವಯೋಗಿ. ಶಾಂತ ಸ್ವಭಾವ ಇವರಲ್ಲಿತ್ತು ಗುರುಮೂರ್ತಿ ಬಾಬಾ ಉಸಿರ, ಬಲಗಾನ ಗುರುದೇವರ ಭಕ್ತರಿಗೆ ಆದರೂ ಉಸಿರ, ಭಕ್ತಿಯಿಂದ ನಮಿಸುವ ಶ್ರೀ ಸದ್ಗುರು ಸದಾನಂದ ಶಿವ ಯೋಗೀಶ್ವರ. ಮಾರುತಿ ಮುತ್ಯ ಮಹಾಯೋಗಿ ಸದ್ಗುರು ಸದಾನಂದ ಶಿವಯೋಗಿ, ಮಾರುತಿ ಮುತ್ಯ ಮಹಾಯೋಗಿ ಸದ್ಗುರು ಸದಾನಂದ ಶಿವಯೋಗಿ. ಜೀವನ ಮುಗಿಯುವಂತದಲ್ಲ ದಿನ ಹೇಳುತ್ತ ಪುತ್ರ ಇವರ ಜೀವನ ಮುಗಿಯುವಂತದಲ್ಲ ದಿನ, ಮುಂದುವರಿಸಿ ಸದ್ಗುರು ಜ್ಞಾನ ಮುತ್ಯಾನಿಮ್ಮ ಕೈಯ ಹಿಡಿದಾನ, ಮುಂದುವರಿಸಿ ಸದ್ಗುರು ಜ್ಞಾನ ಮುತ್ಯಾನಿಮ್ಮ ಕೈಯ ಹಿಡಿದಾನ, ಗುರುಭಕ್ತಿ ಇದ್ದರೆ ಸಾಕ ಜೀವನ ಪಾವನ. ಮಾರುತಿ ಮುತ್ಯ ಮಹಾಯೋಗಿ ಸದ್ಗುರು ಸದಾನಂದ ಶಿವಯೋಗಿ, ಮಾರುತಿ ಮುತ್ಯ ಮಹಾಯೋಗಿ ಸದ್ಗುರು ಸದಾನಂದ ಶಿವಯೋಗಿ. ಹಾಗೂ ಹಾಲಿ ಸದಸ್ಯರಾಗಿದ್ದ ಶ್ರೀ ಅಶೋಕ್ ಬೆಂಗಳೂರಿಗೆ ಧನ್ಯವಾದಗಳು. ಅದಕ್ಕಾಗಿ ಈಗ
ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಅಂತರಂಗ ಹಾರಾಡಿದೆ ಚೆಲುವಾ ಚೆಲುವಾ ದೇವರ ಚಂದ ಚೆಲುವಾ ಯಾಕೋ ಯಾಕೋ ನೀನೇ ನನ್ನ ಮನವ ಭೌತಿಕಿಯರ ಬಾಯಲ್ಲಿ ಇಂಥ ಧರ್ಮದ ಶ್ಲೋಕ ಕಲಿಯುಗ ಇದು ಕರೋಳ ಕಲಿಯುಗ ಈ ಕಲಿಯುಗದಲ್ಲಿ ತಗೆಯುವುದು ಗೊತ್ತು ತಲೆ ಹಿಡಿಯುವುದು ಗೊತ್ತು 5 ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತದೆ ಬಂದ ಹೋದ ಮೇಲೆ ಅದರದೇ ಹವ ಸುನಾಮಿ ಸುಂಟರ ಗಾಳಿ ಬೀಸಿ ಹೋಗುತ್ತದೆ ಹೋದ ಮೇಲೆ ಅದರದೇ ಹವ ಈ ರಾಮಾಪುರದಲ್ಲಿ ಚಕ್ರವರ್ತಿದೆ ಹವ
ಗ್ರಾಮದ ಆರಾಧ್ಯ ದೇವರನ್ನ ಸ್ಮರಣೆ ಮಾಡಿಕೊಂಡು ಹಾಗೂ ನನ್ನ ಅಧ್ಯಾಪಕ ಇನ್ನೂರ ಮುಖ್ಯ ಅತಿಥಿಗಳಾಗಿ ಆಶೀರ್ವಾದ PKFS ಮಾಜಿ ನಿರ್ದೇಶಕರು ಇವರಿಗೆ ಸಹಿತ ಕಾರ್ಯಕ್ರಮಕ್ಕೆ ತುಂಬುವುದರ ಸ್ವಾಗತ. ಅವರಿಗೆ ನಮ್ಮ ಹಾಲಿ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸುರೇಶ್ ವಟಾರ್ ಇವರಿಗೆ ಸಹಿತ ಕಾರ್ಯಕ್ರಮಕ್ಕೆ ತುಂಬುವುದರ ಸ್ವಾಗತವನ್ನು ಬಯಸುತ್ತಾ ಸ್ವಾಗತಿಸಬೇಕಾಗಿ ವಿನಂತಿ. ಫೌಂಡೇಶನ್ ಅಧ್ಯಕ್ಷರು ಇವರಿಗೂ ಸಹಿತ ಕಾರ್ಯಕ್ರಮಕ್ಕೆ ತುಂಬುವುದರ ಸ್ವಾಗತ. ಅವರಿಗೆ ಸಹಿತ ನಮ್ಮಿರ್ತಕ್ಕಂಥ ಬಜರಂಗ ದಳದ ಬಸವನಬಾಗೇವಾಡಿ ತಾಲೂಕಿನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಈ ನಾಟಕದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಸದಸ್ಯರು ಶ್ರೀ ಅಶೋಕ್ ನಿಂಗ್ನೂರ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ನಮ್ಮೂರಿನ ಗ್ರಾಮ ಪಂಚಾಯತಿಯ ಸದಸ್ಯರಿಗೆ ತುಂಬುರದ ಅಭಿನಂದನೆಗಳು. ಈಗ ಈ ಕಾರ್ಯಕ್ರಮ ರೀತಿಯಲ್ಲಿ ತಮ್ಮ ಪವಿತ್ರ ಕರಗಳಿಂದ ಸಸಿಗೆ ನೀರಿಸಿರ್ತಕ್ಕಂಥ ಗಣ್ಯರಿಗೆ ಹಾರಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಶ್ರೀ ಶಿವಾನಂದ್ ಬೊಮ್ರೆಡ್ಡಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ಬಸನಗೌಡ ಪಾಟೀಲ್ ಯುವ ಮುಖಂಡರು, ಶ್ರೀ ಮೈಬೂಬ್ ಬಿರಾಜ್ದಾರ್ MP ಕನ್ಸ್ಟ್ರಕ್ಷನ್ ಮಾಲೀಕರು, ಶ್ರೀ ಭೀಮಪ್ಪ ಶಿರೋಳ್
ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.